ಮೊನ್ನೆ ತಾನೇ ನಾವು ನಮ್ಮ ಪ್ರಗತಿಪರ ಸಮಾಜವಾದಿ ಜಾಯಮಾನದ ಬುದ್ಧಿಜೀವಿಗಳ ಬಗ್ಗೆ ಮಾತಾಡಿದ್ವಿ. ಅವ್ರು ಹೇಗೆ SIR ಅನ್ನ ಶತಾಯ ಗತಾಯ ವಿರೋಧಿಸುವ ಮೂಲಕ ಕಾಂಗ್ರೆಸ್ ನೇತಾರ ರಾಹುಲ್ ಗಾಂಧಿ ಅವರ ಪ್ರತಿಧ್ವನಿಯಾಗಿ ಬಿಂಬಿಸ್ಕೊಳ್ತಾ ಇದ್ದಾರೆ ಅಂತ. ಮೊದಲು SIR ಗೆ ವಿರೋಧ ವ್ಯಕ್ತವಾಯಿತು. ಇದೀಗ ನಿನ್ನೆ ಕಮ್ಯುನಿಸ್ಟ್ ಪಕ್ಷದ ವಿದ್ಯಾರ್ಥಿ ಸಂಘಟನೆ ಆಗಿರೋ ಎಸ್ ಎಫ್ ಐ ನ ಕಾರ್ಯಕರ್ತರು, ಅವರೆಲ್ಲ ಯುವಜನರೇ, ಬಹುಪಾಲು ವಿದ್ಯಾರ್ಥಿಗಳು ಅಥವಾ ವ್ಯಾಸಂಗ ಮುಗಿಸಿರೋ ಯುವಕರು, ಯುವತಿಯರು ಫ್ರೀಡಂ ಪಾರ್ಕ್ ಅಲ್ಲಿ ನೀಟ್ ಪರೀಕ್ಷೆ ವಿರುದ್ಧ ಒಂದು ಪ್ರತಿಭಟನೆ ನಡೆಸಿದಾಗ ಅವರನ್ನು ಉದ್ದೇಶಿಸಿ ಮಾತಾಡಿದ್ದು ನಾಡಿನ ಅತ್ಯಂತ ಗೌರವಾನ್ವಿತ ಮತ್ತು ಹಿರಿಯ ಭಾಷಾ ತಜ್ಞರು, ಶಿಕ್ಷಣ ತಜ್ಞರು, ವಿದ್ವಾಂಸರಾದ ಪ್ರೊಫೆಸರ್ ಡಾಕ್ಟರ್ ಜಿ ರಾಮಕೃಷ್ಣ ಮತ್ತು ಬಹುಮುಖ ಪ್ರತಿಭೆಯ ಸಾಹಿತಿ, ಕಲಾವಿದ, ಸ್ವತಃ ಬೆಂಗಳೂರು ವಿಶ್ವವಿದ್ಯಾಲಯ ಕನ್ನಡ ಅಧ್ಯಯನ ಸಂಸ್ಥೆಯ ಪ್ರೊಫೆಸರ್ ಆಗಿದ್ದ ಬರಗೂರು ರಾಮಚಂದ್ರಪ್ಪನವರು. ಡಾಕ್ಟರ್ ಜಿ ರಾಮಕೃಷ್ಣ ಮತ್ತು ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪನವರ ಭಾಷಣ ಕೇಳಿದಾಗ ಮೊರಕ ಬಂತು. ಯಾಕೆ ಇವರು ಕೂಡ ಒಂದು ರಾಷ್ಟ್ರೀಯ ಪರೀಕ್ಷಾ ವ್ಯವಸ್ಥೆ ಅನಿವಾರ್ಯತೆ ಯಾಕೆ ಅಂತ ಯೋಚನೆ ಮಾಡಲಿಲ್ಲ. ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಇಲ್ದಾನೆ ಈ ಯಕಶ್ಚಿತ್ ಕಾಂಗ್ರೆಸ್ ಕಾರ್ಯಕರ್ತರ ತರ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ಬಿಟ್ಟು ಮಾತಾಡ್ಬಿಟ್ರು. ಹೌದು, ಮೋದಿ ಮಾಡಿದ್ರು ಅಂತ SIR ಅನ್ನು ವಿರೋಧಿಸೋದು ಅದು ಸಂವಿಧಾನಬದ್ಧ ಪ್ರಕ್ರಿಯೆ ಆಗಿದ್ರು ಕೂಡ SIR ಅನ್ನು ವಿರೋಧಿಸೋದು. ಯಾಕಂದ್ರೆ ಮೋದಿ ಸರ್ಕಾರ ತಂದಿರೋದ್ರಿಂದ, ಮೋದಿ ಸರ್ಕಾರದ ಅವಧಿಯಲ್ಲಿ SIR ನಡೀತಾ ಇರೋದ್ರಿಂದ. ಹಿಂದೆ ಇದೇ NDA ಸರ್ಕಾರ ವಾಜಪೇಯಿ ನೇತೃತ್ವದಲ್ಲಿ 2002ರಲ್ಲಿ SIR ನಡೆದಾಗ ಯಾವ ಮೂಲದಿಂದ ಕೂಡ ವಿರೋಧ ವ್ಯಕ್ತವಾಗಿರಲಿಲ್ಲ. ಇದೀಗ ಮೋದಿ ಅವರು ಇದ್ದಾರೆ ಅಂತ ಅದಕ್ಕೆ ವಿರೋಧ ಆಯ್ತು. ಅದ್ರ ಜೊತೆಗೆ ಮೋದಿಯವರ ಅವಧಿಯಲ್ಲಿ ಮೋದಿಯವರೇ ಅನುಷ್ಠಾನಗೊಳಿಸಿದ ಈ ರಾಷ್ಟ್ರೀಯ ಅರ್ಹತೆ ಮತ್ತು ಪ್ರವೇಶ ಪರೀಕ್ಷೆ, ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಅನ್ನೋ ರಾಷ್ಟ್ರವ್ಯಾಪಿ ವೈದ್ಯಕೀಯ ಕೋರ್ಸ್ಗಳ ಪ್ರವೇಶ ಮತ್ತು ಅರ್ಹತಾಂಕ ನಿರ್ಧರಿಸುವ ಈ ಪರೀಕ್ಷೆ ಬಗ್ಗೆ, ಸ್ಪರ್ಧಾತ್ಮಕ ಪರೀಕ್ಷೆಯ ಬಗ್ಗೆ ಅನಗತ್ಯವಾದ ವಿವಾದ ಎಬ್ಬಿಸ್ತಾ ಇದ್ದಾರೆ, ಅರ್ಥಹೀನ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾನ್ಯ ಡಾಕ್ಟರ್ ಜಿ ರಾಮಕೃಷ್ಣ ಅವರು ನಮ್ಗೆಲ್ಲ, ನಾನು ಸ್ವತಃ ವೃತ್ತಿಯಿಂದ ಕಾಲೇಜು ಅಧ್ಯಾಪಕನಾಗಿದ್ದರಿಂದ ನಮ್ಗೆಲ್ಲ ಅವರು ಆದರ್ಶವಾದಿ ಒಬ್ಬ ಅಧ್ಯಾಪಕರು ಮತ್ತು ಇಡೀ ರಾಷ್ಟ್ರಾದ್ಯಂತ ಕಾಲೇಜು ವಿಶ್ವವಿದ್ಯಾಲಯ ಅಧ್ಯಾಪಕರ ಚಳವಳಿಯ ಅತ್ಯಂತ ಹಿರಿಯ ನೇತಾರರು, ಅತ್ಯಂತ ಸಕ್ರಿಯ ನೇತಾರರಾಗಿದ್ರು. ಸಂಸ್ಕೃತ, ಇಂಗ್ಲಿಷ್, ಕನ್ನಡ ಎಲ್ಲ ಭಾಷೆಯಲ್ಲೂ ಕೂಡ ಪಾಂಡಿತ್ಯವಿರುವ ವೈಜ್ಞಾನಿಕ ಮನೋಧರ್ಮದ ಡಾಕ್ಟರ್ ಜಿ ರಾಮಕೃಷ್ಣ ಗಾಂಧಿವಾದಿಯೂ ಹೌದು, ಮಾರ್ಕ್ಸ್ವಾದಿಯೂ ಹೌದು. ಬರಗೂರು ರಾಮಚಂದ್ರಪ್ಪನವರು ಕೂಡ ಅತ್ಯಂತ ಸೂಕ್ಷ್ಮಮತಿ ಮತ್ತು ಸಂವೇದನಾಶೀಲ ಬರಹಗಾರ, ಅದೇ ರೀತಿ ಬಹುಮುಖ ಪ್ರತಿಭೆಯ ಸಂವೇದನಾಶೀಲ ವ್ಯಕ್ತಿ ಇರಲಿ. ದಯಮಾಡಿ ಅವರು ಇಬ್ಬರ ಮಾಹಿತಿಗಾಗಿ ಹೇಳಲೇಬೇಕಾಗಿದೆ. ಯಾಕೆ ಭಾರತ ಸರ್ಕಾರವೇ ಇಡೀ ರಾಷ್ಟ್ರಾದ್ಯಂತ ವೈದ್ಯಕೀಯ ಹಾಗೂ ದಂತ ವೈದ್ಯಕೀಯ ಪರೀಕ್ಷೆ ಕೋರ್ಸ್ಗಳ ಪ್ರವೇಶಕ್ಕಾಗಿ ಏಕರೂಪ ಪರೀಕ್ಷಾ ವ್ಯವಸ್ಥೆಯನ್ನು ತರಬೇಕಾಯಿತು ಅನ್ನೋ ಅದರ ಹಿನ್ನೆಲೆಯನ್ನು ಸಂಕ್ಷಿಪ್ತವಾಗಿ ವಿವರಿಸೋದಾದ್ರೆ, ಮೊದಲೆಲ್ಲ ರಾಜ್ಯ ಸರ್ಕಾರಗಳೇ, ಅದರಲ್ಲೂ ಕರ್ನಾಟಕವೇ ಮೇಲ್ಪಂಕ್ತಿ ಹಾಕಿಕೊಟ್ಟಿತ್ತು. 1992-93 ಶೈಕ್ಷಣಿಕ ವರ್ಷದಿಂದ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ CET ಪರೀಕ್ಷೆ ಶುರು ಮಾಡಿದೆ ಕರ್ನಾಟಕ ಸರ್ಕಾರ. ಆ CET ಪರೀಕ್ಷಾ ಪ್ರಾಧಿಕಾರ ಕೂಡ ಇಡೀ ದೇಶದಲ್ಲಿ ಹೆಸರುವಾಸಿಯಾಗಿತ್ತು. ಇತರ ರಾಜ್ಯಗಳೆಲ್ಲ ಕರ್ನಾಟಕದ ಮಾದರಿನ ಅನುಕರಿಸ್ತಾ ಹೊರಟಿದ್ವು. ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ ಕೋರ್ಸ್ ಎರಡಕ್ಕೂ ಕೂಡ CET ಪರೀಕ್ಷೆ ತನ್ನ ವಿಶ್ವಾಸಾರ್ಹತೆ ಮತ್ತು ಜನಪ್ರಿಯತೆಯನ್ನು ಗಳಿಸ್ಕೊಂಡಿತ್ತು. ಪಾರದರ್ಶಕವಾಗಿ ನಡೀತಾ ಇತ್ತು. ಅಲ್ಲಿ ಕಟ್ನಿಟ್ಟಾದ ಒಂದು ಶಿಸ್ತು ಪಾಲನೆ ಆಗ್ತಿತ್ತು. ಅದೆಲ್ಲವೂ ಕೂಡ ಮೊದಲ 2 ದಶಕಗಳು ಮಾತ್ರ. ತದನಂತರ ಅಲ್ಲೂ ಕೂಡ ದೌರ್ಬಲ್ಯಗಳು ಎದ್ದು ಕಾಣಿಸ್ಲಿಕ್ಕೆ ಶುರುವಾಯಿತು. ಯಾಕಂತಂದ್ರೆ ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ ಕೋರ್ಸ್ಗಳೆರಡು ಈ ಖಾಸಗಿ ಕಾಲೇಜ್ ಲಾಬಿಯಿಂದಾಗಿ ಅತಿ ದುಬಾರಿ ಆಗ್ತಾ ಕೈಗೆಟಕದ ದರದಲ್ಲಿ, ಕೈಗೆಟಕದಷ್ಟು ದುಬಾರಿ ಆ ಸೀಟ್ಗಳು ಮಾರಾಟ ಆಗ್ಲಿಕ್ಕೆ ಶುರುವಾದ್ಮೇಲೆ ಅಲ್ಲೂ ಕೂಡ ವಿಶಿಷ್ಟ ಹಿತಾಸಕ್ತಿಗಳು ಕೈವಾಡ ನಡೆಸಿದ್ವು. ಹೀಗಾಗಿ ಕರ್ನಾಟಕ CET ಪರೀಕ್ಷೆಯಲ್ಲೂ ಕೂಡ ಹಲವಾರು ಬಾರಿ ಅಕ್ರಮಗಳ ಸದ್ದು ಗದ್ದಲವಾಯಿತು. ಕೆಲವು ಸಂಭಾವ್ಯ ಆರೋಪಿಗಳನ್ನ ತನಿಖೆ ಮಾಡಿ ಬಂಧಿಸಿ ಶಿಕ್ಷೆ ಕೊಡಿಸಿದ್ದು ಆಯ್ತು. ಆದ್ರೆ ಇದ್ರ ಮಧ್ಯೆ ಮತ್ತೊಂದು ವಿದ್ಯಮಾನ ನಡೀತು. 2003-4 ಅವಧಿಯಲ್ಲಿ, 2004 ವಿಶೇಷವಾಗಿ, ಆವಾಗ SM ಕೃಷ್ಣ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇತ್ತು. ಡಾಕ್ಟರ್ G ಪರಮೇಶ್ವರ್, ಸ್ವತಃ ಸಿದ್ಧಾರ್ಥ ಸಮುಚ್ಚಯದ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕಾಲೇಜಿನ ಸಂಸ್ಥಾಪಕರು, ಮಾಲೀಕರಾಗಿರೋ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಉನ್ನತ ಶಿಕ್ಷಣ ಸಚಿವರಾಗಿದ್ರು. ಅವ್ರ ಕಾಲದಲ್ಲಿ ಈ CETಗೆ ಪರ್ಯಾಯ ವ್ಯವಸ್ಥೆಯಾಗಿ ಖಾಸಗಿ ಮೆಡಿಕಲ್ ಕಾಲೇಜುಗಳ ಸಂಘಟನೆ, ಖಾಸಗಿ ಮೆಡಿಕಲ್ ಕಾಲೇಜುಗಳ ಫೆಡರೇಷನ್, ಅವರು ತಮ್ಮದೇ ಆದ ಪರ್ಯಾಯ ಪರೀಕ್ಷಾ ವ್ಯವಸ್ಥೆಯನ್ನು ತಂದ್ರು. ಕಾಮೆಡ್-ಕೆ ಅನ್ನೋ ಒಂದು ಸಂಘಟನೆ ಸ್ಥಾಪಿಸ್ಕೊಂಡ್ಬಿಟ್ಟು ಕಾಮೆಡ್-ಕೆ ಮೂಲಕ ಈ ಖಾಸಗಿ ಮೆಡಿಕಲ್ ಕಾಲೇಜುಗಳ
ಸೀಟ್ಗಳ ಒಂದು ಒಂದು ಪ್ರಮಾಣದ ಸೀಟ್ಗಳು ಅಂದ್ರೆ ಸರ್ಕಾರದ ಕೋಟಾಗೆ ಕೊಡುವಷ್ಟು ಕೊಟ್ಬಿಟ್ಟು ಉಳಿದಂತೆ ಹೆಚ್ಚಿನ ಪ್ರಮಾಣದ ಸೀಟ್ಗಳನ್ನು ತಾವೇ ಉಳಿಸ್ಕೊಳ್ತಾ ಇದ್ರು. ಸೊ ತಮ್ಮದೇ ಪ್ರತ್ಯೇಕ ಪರೀಕ್ಷೆಯನ್ನು ನಡೆಸಲಿಕ್ಕೆ ಶುರು ಮಾಡಿದ್ರು. ಅದಾದ್ಮೇಲೆ ಸಿಇಟಿ ವ್ಯವಸ್ಥೆ ಶಿಥಿಲಗೊಳ್ತಾ ಬಂತು. ಕಾಮೆಡ್ಕೆಯಿಂದ ಸ್ಪರ್ಧೆ ಎದುರಾಗ್ತಿದ್ದ ಹಾಗೆನೆ ಸಿಇಟಿ ವ್ಯವಸ್ಥೆ ಕೂಡ ತನ್ನ ಮೊದಲಿನ ಬಿಗಿತನವನ್ನ ಕಳ್ಕೊಳ್ತಾ ಬಂತು. ಇದಾದ ನಂತರ ಈ ಜಾಗತೀಕರಣದ ಯುಗ ಒಂದು ಸ್ಥಿರವಾಗಿ ನೆಲೆಗೊಂಡಾದ್ಮೇಲೆ ಈ ಖಾಸಗಿ ಮೆಡಿಕಲ್ ಕಾಲೇಜ್ಗಳು ಮತ್ತು ಹಲವಾರು ಸುಪ್ರಸಿದ್ಧ ಇಂಜಿನಿಯರಿಂಗ್ ಕಾಲೇಜ್ಗಳೆಲ್ಲ ಡೀಮ್ಡ್ ಯೂನಿವರ್ಸಿಟಿ ಸವಲತ್ತನ್ನ ಬೆಳೆಸ್ಕೊಂಡ್ಬಿಟ್ಟು ತಮ್ಮನ್ನು ತಾವೇ ಡೀಮ್ ಟು ಬಿ ಯೂನಿವರ್ಸಿಟಿ ಅಂತ ಕರ್ಕೊಂಡ್ಬಿಟ್ಟು ಈ ಡೀಮ್ಡ್ ಯೂನಿವರ್ಸಿಟಿಗಳು ಆದ ತಕ್ಷಣವೇ ತಮ್ಮದೇ ಆದ ಪ್ರತ್ಯೇಕ ಪ್ರವೇಶ ಪರೀಕ್ಷೆ ನಡೆಸ್ಲಿಕ್ಕೆ ಶುರು ಮಾಡಿದ್ರು. ಆಗ ಸಿಇಟಿ ಮತ್ತಷ್ಟು ದುರ್ಬಲವಾಯಿತು. ಇದಾದ ನಂತರ ಮೊದಲು ಡೀಮ್ ಟು ಬಿ ಯೂನಿವರ್ಸಿಟಿಗಳಾಗಿದ್ದ ಈ ಮೆಡಿಕಲ್ ಕಾಲೇಜ್, ಖಾಸಗಿ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳು ತದನಂತರ ತಮ್ಮನ್ನು ತಾವೇ ಖಾಸಗಿ ವಿಶ್ವವಿದ್ಯಾಲಯದ ಸ್ಥಾನಮಾನಕ್ಕೆ ಏರಿಸ್ಕೊಂಡ್ಬಿಟ್ವು. ಪ್ರೈವೇಟ್ ಯೂನಿವರ್ಸಿಟಿಗಳು ಆಗೋಗ್ಬಿಟ್ವು. ಪ್ರೈವೇಟ್ ಯೂನಿವರ್ಸಿಟಿಗಳಾದ್ಮೇಲೆ ಅವ್ರಿಗೆ ಸಂಪೂರ್ಣವಾದ ಶೈಕ್ಷಣಿಕ ಮತ್ತು ಆಡಳಿತಾತ್ಮಕ ಸ್ವಾತಂತ್ರ್ಯ ಮತ್ತು ಸ್ವಾಯತ್ತತೆ ಲಭ್ಯವಾಗ್ಬಿಡ್ತು. ಈ ಶೈಕ್ಷಣಿಕ ಸ್ವಾತಂತ್ರ್ಯ ಮತ್ತು ಆಡಳಿತಾತ್ಮಕ ಸ್ವಾಯತ್ತತೆಯನ್ನ ಸದ್ಬಳಕೆ ಮಾಡ್ಕೋಬಹುದಾಗಿತ್ತು. ಎಲ್ಲ ಅರ್ಹ ವಿದ್ಯಾರ್ಥಿಗಳಿಗೆ ಅವ್ರ ಮೆರಿಟ್ ಕೋಟಾ ಇರ್ಬೋದು ಅಥವಾ ಪೇಮೆಂಟ್ ಕೋಟಾ ಇರ್ಬೋದು, ಅವ್ರಿಗೆಲ್ಲ ನ್ಯಾಯಯುತವಾಗಿ ಸೀಟ್ ಹಂಚಿಕೆ ಮಾಡ್ತಾ ಬರ್ತಿದ್ರೆ ಯಾರ್ದು ತಕರಾರು ಇರ್ತಿರ್ಲಿಲ್ಲ. ಅಲ್ಲೇ ಶುರುವಾಯ್ತು ನೋಡಿ ತಕರಾರು, ಅಲ್ಲೇ ಶುರುವಾಯ್ತು ಅಕ್ರಮಗಳ ಸರಣಿಯೇ ಶುರುವಾಯ್ತು. ಈ ಖಾಸಗಿ ಮೆಡಿಕಲ್ ಕಾಲೇಜುಗಳೆಲ್ಲ ಸೀಟ್ ಬ್ಲಾಕಿಂಗ್ ಅನ್ನೋ ಒಂದು ತಂತ್ರಗಾರಿಕೆಯನ್ನು ಬಳಸ್ಬಿಟ್ಟು ಮೊದಲ 20 ಅಥವಾ 25 ಆ ಮೇಲಿನ ರ್ಯಾಂಕ್ ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ ಬಂದಾಗ ಬುದ್ಧಿಪೂರ್ವಕವಾಗಿ ಯಾವುದು ಉತ್ತರ ಭಾರತದಿಂದ ಅಥವಾ ಬೇರೆ ನೆರೆ ರಾಜ್ಯದಿಂದ ಕೆಲವು ಜಾಣ ವಿದ್ಯಾರ್ಥಿಗಳನ್ನ ಕರೆಸ್ಕೊಂಡ್ಬಿಟ್ಟು ಅವರಿಂದ ಪರೀಕ್ಷೆ ಬರ್ಸೋದು, ಅವ್ರಿಗೆ ಮೊದಲ 20 ರ್ಯಾಂಕ್ಗಳು ಪ್ರಾಪ್ತಿ ಆದ್ಮೇಲೆ ಅವ್ರಿಗೆ ಬೇರೆ ಬೇರೆ ರೀತಿಯಲ್ಲಿ ಆಮಿಷವನ್ನು ಒಡ್ಬಿಟ್ಟು ಅವ್ರು ತಮ್ಮ ಸೀಟ್ಗಳನ್ನ ಸರೆಂಡರ್ ಮಾಡೋ ತರ ಸೀಟ್ಗಳನ್ನ ಸ್ವಯಂ ಪ್ರೇರಿತವಾಗಿ ಬಿಟ್ಕೊಟ್ಟಂತೆ ಮಾಡ್ಬಿಡೋದು. ಆ ಖಾಲಿಯಾದ ಸೀಟ್ಗಳನ್ನ ತಮ್ಮ ಮ್ಯಾನೇಜ್ಮೆಂಟ್ ಕೋಟಾಗೆ ವರ್ಗಾಯಿಸ್ಕೊಳ್ಳೋದು. ಈ ಸೀಟ್ ಬ್ಲಾಕಿಂಗ್ ತಂತ್ರಗಾರಿಕೆ ಪ್ರಸಂಗಗಳು ಕರ್ನಾಟಕದಲ್ಲಿ ನಡೆದವು. ಕೆಲವು ರಾಜಕಾರಣಿಗಳ ಮಾಲೀಕತ್ವದ ಕಾಲೇಜುಗಳು ಕೂಡ ಸಿಕ್ಕಾಕೊಂಡು ದೊಡ್ಡ ಹಗರಣವೇ ಆಯ್ತು. ಅಷ್ಟೇ ಅಲ್ಲ, 2018ರಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ದಾಗ ಸ್ವತಃ ಡಾಕ್ಟರ್ ಜಿ ಪರಮೇಶ್ವರ್ ಅವರ ವಿದ್ಯಾಸಂಸ್ಥೆ ಕೂಡ ಈ ವಿವಾದಕ್ಕೊಳಗಾಗಿತ್ತು. ಅವರ ಖಾಸಗಿ ಆಪ್ತ ಸಹಾಯಕನೊಬ್ಬ ಜ್ಞಾನ ಭಾರತಿ ಕ್ಯಾಂಪಸ್ ಅಲ್ಲಿ ನೇಣು ಹಾಕೊಂಡಾಗ ಆ ಪ್ರಸಂಗ ತುಂಬಾ ಕುತೂಹಲಕಾರಿ ಘಟ್ಟವನ್ನ ತಲುಪಿತ್ತು. ಅದಾದ್ಮೇಲೆ ಎಲ್ಲ ತಣ್ಣಗಾಗೋಗ್ಬಿಟ್ಟಿದೆ, ಅದು ಬೇರೆ ಮಾತು. ಅದಷ್ಟೇ ಅಲ್ಲ, ಬೇರೆ ಬೇರೆ ಒಂದೊಂದು ರಾಜ್ಯದಲ್ಲೂ ಕೂಡ ಹಲವಾರು ಖಾಸಗಿ ಮೆಡಿಕಲ್ ವಿಶ್ವವಿದ್ಯಾಲಯ ಅಥವಾ ಇಂಜಿನಿಯರಿಂಗ್ ವಿಶ್ವವಿದ್ಯಾಲಯಗಳು ಬಂದಾದ್ಮೇಲೆ ಆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ತನ್ನ ಅರ್ಥವನ್ನೇ ಕಳ್ಕೊಂಡ್ಬಿಡ್ತು. ಈ ಸಾಮಾನ್ಯ ಪ್ರವೇಶ ಪರೀಕ್ಷೆ ಅನ್ನೋ ವ್ಯವಸ್ಥೆ ಶಿಥಿಲಗೊಳ್ತಾ ಬಂದ್ಬಿಡ್ತು. ಆಮೇಲೆ ವಿದ್ಯಾರ್ಥಿಗಳು ಕೂಡ ಅಷ್ಟೇ ಬೇರೆ ಬೇರೆ ಕಾಲೇಜುಗಳಿಗೆ ಈ ತರ ಅರ್ಜಿ ಸಲ್ಲಿಸಬೇಕಾಗಿ ಬಂತು. ಮೊದಲಾದ್ರೆ ಒಂದೇ ಒಂದು ಸಿಇಟಿ ಇರ್ತಾ ಇತ್ತು. ರಾಜ್ಯದ ಎಲ್ಲಾ ಮೆಡಿಕಲ್ ಕಾಲೇಜುಗಳಿಗೂ ಅಥವಾ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಒಂದ್ಸಾರಿ ಪರೀಕ್ಷೆ ಬರೆದ್ರು ಸಾಕಾಗ್ತದೆ. ಈಗ ಹಾಗಾಗ್ಲಿಲ್ಲ. ಈ ಡೀಮ್ ಟು ಬಿ ವಿಶ್ವವಿದ್ಯಾಲಯಗಳ ಎಂಟ್ರೆನ್ಸ್ ಪರೀಕ್ಷೆ, ಅದಾದ ನಂತರ ಪ್ರೈವೇಟ್ ಯೂನಿವರ್ಸಿಟಿಗಳ ಎಂಟ್ರೆನ್ಸ್ ಪರೀಕ್ಷೆ, ಅದ್ರ ಜೊತೆಗೆ ಏಮ್ಸ್ ರಾಷ್ಟ್ರೀಯ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಿದ್ದಾವಲ್ಲ ಆ ಏಮ್ಸ್ಗೊಂದು ಪ್ರತ್ಯೇಕ ಪರೀಕ್ಷೆ. ಅದೇ ರೀತಿ ಪಾಂಡಿಚೇರಿಯಲ್ಲಿರೋ ಜಿಪ್ಮರ್ ಆ ಸುಪ್ರಸಿದ್ಧ ವೈದ್ಯಕೀಯ ಕಾಲೇಜು ಕೂಡ ಪ್ರತ್ಯೇಕ ಪರೀಕ್ಷೆ. ಈಗ ಹಲವು 10 ಕಡೆ ಅರ್ಜಿ ಸಲ್ಲಿಸಿ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಬಿಟ್ಟು ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ಕಾಲಮಾನದಲ್ಲಿ ಹೋಗ್ಬಿಟ್ಟು ಪರೀಕ್ಷೆ ಬರೆಯಬೇಕಾಗಿ ಬಂದಿತ್ತು. ಅದ್ರ ಜೊತೆಗೆ ಈ ಖಾಸಗಿ ಕಾಲೇಜುಗಳ ಪ್ರವೇಶ ಪರೀಕ್ಷೆಯಲ್ಲಿ ಪ್ರವೇಶ ಪರೀಕ್ಷಾ ವ್ಯವಸ್ಥೆಯಲ್ಲಿ ಯಾವುದೇ ತರಹದ ಪಾರದರ್ಶಕತೆ ಇರಲಿಲ್ಲ. ಅನೇಕ ಬಗೆಯ ಅಕ್ರಮಗಳು ನಡೀತಾ ಇದ್ವು. ಇದೆಲ್ಲವನ್ನು ಅರಿತುಕೊಂಡಾದ್ಮೇಲೆ ಈ ಪ್ರಕರಣಗಳೆಲ್ಲ ಕೋರ್ಟ್ ಮೆಟ್ಲೇರಿದಾಗ ಸುಪ್ರೀಂ ಕೋರ್ಟೇ ಭಾರತ ಸರ್ಕಾರಕ್ಕೆ ಸಲಹೆ ಕೊಟ್ಟಿತ್ತು. ಈ ರೀತಿ ಅನೇಕ ರೀತಿಯ ಬಹುರೂಪಿ ಪರೀಕ್ಷಾ ವ್ಯವಸ್ಥೆಗಳ ಬದಲು ಈ ಗೋಜಲಾಗಿದ್ದ ಪರೀಕ್ಷಾ ವ್ಯವಸ್ಥೆ ಬದಲು ರಾಷ್ಟ್ರಾದ್ಯಂತ ಏಕರೂಪ ಪ್ರವೇಶ ಪರೀಕ್ಷೆ ಯಾಕೆ ನಡೆಸಬಾರದು? ಅದರಿಂದ ವಿದ್ಯಾರ್ಥಿಗಳಿಗೂ ಪಾಲಕರಿಗೂ ಸುಲಭವಾಗುತ್ತೆ. ಒಂದೇ ಒಂದು ಪರೀಕ್ಷೆ ಬರೆದ್ರು ಸಾಕು, ರಾಷ್ಟ್ರದ ಯಾವುದೇ ಮೆಡಿಕಲ್ ಕಾಲೇಜಿನಲ್ಲಿ ತಮ್ಮ ಅರ್ಹತಾಂಕ ಅನುಸಾರವಾಗಿ ಸೀಟ್ ಪಡ್ಕೊಳ್ಬಹುದಾಗಿತ್ತು. ಹೀಗಾಗಿ ಈ ರಾಷ್ಟ್ರವ್ಯಾಪಿ ಪರೀಕ್ಷಾ ವ್ಯವಸ್ಥೆ ನೀಟ್, ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್, ಈ ಪರೀಕ್ಷೆಯನ್ನು ನಡೆಸಲಿಕ್ಕೆ ನ್ಯಾಷನಲ್ ಟೆಸ್ಟ್ ಏಜೆನ್ಸಿ ಅಂತ NTA ಅನ್ನೋ ವ್ಯವಸ್ಥೆ ಕೂಡ ಜಾರಿಗೆ ಬಂತು. ಒಂದು ಪ್ರತ್ಯೇಕ ಸ್ವಾಯತ್ತ ಸಂಸ್ಥೆಯನ್ನ ಭಾರತ ಸರ್ಕಾರ ಸ್ಥಾಪನೆ ಮಾಡಿತು. ಆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿನೇ ಈ ನೀಟ್ ಪರೀಕ್ಷೆ ನಡೆಸ್ತಾ ಬಂದಿದೆ. ಅದು ಸ್ನಾತಕ ಪೂರ್ವ ಅಂದ್ರೆ MBBS ಪ್ರವೇಶ ಪರೀಕ್ಷೆ ಮತ್ತು MSMD ಸ್ನಾತಕೋತ್ತರ ವೈದ್ಯಕೀಯ ಪರೀಕ್ಷೆಗಳನ್ನು ಕೂಡ ನೀಟ್ ನಡೆಸ್ತಾ ಇದೆ. ನೀಟ್ UG ಮತ್ತು ನೀಟ್ PG ಅಂತ ವರ್ಗೀಕರಿಸಲಾಯಿತು. ಈ ನೀಟ್ ಪರೀಕ್ಷೆ ವಿಶೇಷತೆ ಏನಂತಂದ್ರೆ, ನೀಟ್ ಪರೀಕ್ಷೆ ನೀಟ್ ಪರೀಕ್ಷೆಯಲ್ಲಿ ಪಾಸ್ ಆಗಿರೋ ವಿದ್ಯಾರ್ಥಿಗಳು ಬರೀ ಪಾಸ್ ಆದ್ರೆ ಸಾಲದು, ಕನಿಷ್ಠ ಅರ್ಹತಾಂಕಗಳನ್ನು ಪಡಿಲೇಬೇಕು. ಒಂದು 700 ಮಾರ್ಕ್ಗಳ ಪರೀಕ್ಷೆ, 600 ಮಾರ್ಕ್ಗಳ ಪರೀಕ್ಷೆ ಇದ್ರೆ ಕನಿಷ್ಠ 130-140 ಅಂಕಗಳನ್ನು
ಕನಿಷ್ಠ ಅಂಕಗಳನ್ನು ಪಡೆಯಲೇಬೇಕು ಅನ್ನೋ ಒಂದು ಕಡ್ಡಾಯ ನಿಯಮವನ್ನ ಅಳವಡಿಸಲಾಯಿತು. ಆಗ ಈ ಖಾಸಗಿ ಮೆಡಿಕಲ್ ಕಾಲೇಜುಗಳ ತಂತ್ರಗಾರಿಕೆಗೆ ದೊಡ್ಡ ಮಾರಕ ಪೆಟ್ಟು ಬಿತ್ತು. ತಮಗೆ ಬೇಕಾದಂತ ಶ್ರೀಮಂತರ ಮಕ್ಕಳನ್ನ ಕರ್ಸ್ಕೊಂಡ್ಬಿಟ್ಟು ಒಂದು ಪ್ಯಾಕೇಜ್ ಡೀಲ್ ಮಾಡ್ಕೊಳ್ತಾ ಇದ್ರು. 2 ಕೋಟಿ ಒಂದು ಮೆಡಿಕಲ್ ಸೀಟ್ಗೆ 2.5 ಕೋಟಿ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ ಅದನ್ನ NRI ಕೋಟಾ ಅಂತ ಮೇಲೆ ಪದನಾಮ ಮಾತ್ರ ಆಗಿರ್ತಾ ಇತ್ತು. ಅದಕ್ಕೆ ಅಸಲಿಗೆ ಅದು ಕೂಡ ಕ್ಯಾಪಿಟೇಷನ್ ಕೋಟಾ ಸೀಟೇ ಆಗ್ತಾ ಇತ್ತು. ಸೊ ದುಬಾರಿ ಫೀ ವಿಧಿಸ್ಬಿಟ್ಟು ಶ್ರೀಮಂತರ ಮಕ್ಕಳಿಗೆ ಪ್ರವೇಶ ಕೊಡೋ ಆ ಸ್ವಾತಂತ್ರ್ಯವೇ ಇಲ್ದಂತಾಗೋಯ್ತು. ಯಾಕಂದ್ರೆ ಆ ದೊಡ್ಡವ್ರ ಮಕ್ಕಳು ಕೂಡ ಕನಿಷ್ಠ ನೀಟ್ ಅರ್ಹತಾಂಕವನ್ನ ಪಡಿಲೇಬೇಕಾಗಿತ್ತು. ಆ ಎಲಿಜಿಬಿಲಿಟಿ ಬಂದ್ರೆ ಮಾತ್ರ ಅಡ್ಮಿಷನ್ ಕೌನ್ಸಿಲಿಂಗ್ ಹೋಗುವಂತ ವ್ಯವಸ್ಥೆ ಬಂತು. ಹೀಗಾಗಿ ನಾನಾ ರಾಜ್ಯಗಳಲ್ಲಿ ಬಹುಪಾಲು ಈ ಖಾಸಗಿ ವಿಶ್ವವಿದ್ಯಾಲಯಗಳೆಲ್ಲ ಅಲ್ಲಿನ ಪ್ರಭಾವಿ ರಾಜಕಾರಣಿಗಳು ಮತ್ತು ಧರ್ಮಗುರುಗಳ ಮಾಲೀಕತ್ವದಲ್ಲೇ ಇರೋದ್ರಿಂದ ಇವರೆಲ್ಲ ಅಗೋಚರ ಶಕ್ತಿಯನ್ನ ಪ್ರಭಾವವನ್ನ ಬಳಸ್ಬಿಟ್ಟು ಹೇಗಾದ್ರೂ ಮಾಡಿ ನೀಟ್ ವ್ಯವಸ್ಥೆಯನ್ನ ಧ್ವಂಸಗೊಳಿಸಬೇಕು ಅನ್ನೋ ಒಂದು ತಂತ್ರಗಾರಿಕೆ ಕೈ ಹಾಕಿರೋ. ಅದರ ಪರಿಣಾಮವೇ ಆಗಾಗ್ಗೆ ನೀಟ್ ಪರೀಕ್ಷೆ ನಡೆದಾಗಲೆಲ್ಲ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯ್ತು, ಈ ರ್ಯಾಂಕ್ ಪಟ್ಟಿ ತಯಾರಿಕೆಯಲ್ಲಿ ದೋಷಪೂರಿತವಾಗಿದೆ ಇತ್ಯಾದಿ ಆರೋಪಗಳನ್ನು ತಂದು ಅಪವಾದಗಳ ಸರಮಾಲೆಯನ್ನ ಅವ್ರ ಮೇಲೆ ಹೇರ್ಬಿಟ್ರು. ಹೀಗಾಗಿ ಈ ಬಾರಿ ಪರೀಕ್ಷೆ ನಡೆದ 2 ದಿವಸದಲ್ಲೇ ಇದು ಸೋರಿಕೆ ಆಗಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಕೇಂದ್ರ ಸರ್ಕಾರ ವಿಶೇಷ ಧಾವಂತ ತೋರಿಸ್ಬಿಟ್ಟು CBI ತನಿಖೆಗೆ ಕೊಟ್ಬಿಡ್ತು. CBI ವಿಚಾರಣೆಯಲ್ಲಿ ಒಂದೇ ವಾರದಲ್ಲಿ ಆ 3 ಜನ ಪಾತಕಿಗಳು ಸಿಕ್ಕಾಕೊಂಡ್ರು. ಅತ್ಯಂತ ವಿಷಾದನೀಯ ಅಂಶ ಏನಿತ್ತು ಅಂದ್ರೆ, ಈ ಎಲ್ಲ ನೀಟ್ ಪರೀಕ್ಷೆಯ ವಿವಿಧ ಹಂತಗಳ ಅಕ್ರಮ ವ್ಯವಹಾರಗಳಲ್ಲಿ ಪಾಲುದಾರರಾಗಿದ್ದವರೆಲ್ಲ ವೃತ್ತಿವಂತ ಅಧ್ಯಾಪಕರು. ಅದರಲ್ಲೂ ಕೂಡ ಅತ್ಯಂತ ವಿದ್ಯಾರ್ಥಿಗಳಲ್ಲಿ ಜನಪ್ರಿಯರನ್ಸ್ಕೊಂಡಿದ್ದ ಖ್ಯಾತಿವೆತ್ತ ಪ್ರಾಧ್ಯಾಪಕರುಗಳೇ ಪೇಪರ್ ಸೆಟ್ಟರ್ಗಳಾಗಿದ್ರು. ಸೊ 3 ಸೆಟ್ ಪೇಪರ್ ಸೆಟ್ ಮಾಡ್ತಾ ಇದ್ದ ವ್ಯಕ್ತಿ ಖಾಸಗಿ ಕೋಚಿಂಗ್ ಕಂಪನಿಗಳ ಜೊತೆಗೆ, ಪ್ರೈವೇಟ್ ಕೋಚಿಂಗ್ ಕಂಪನಿಗಳ ಜೊತೆ ಕೂಡ ಒಂಥರ ಹೊಂದಾಣಿಕೆ ಮಾಡ್ಕೊಂಡಿದ್ರು ಅಂತ ಕಾಣುತ್ತೆ. ಅವ್ರ ಜೊತೆಗೆ ತಾವೇ ಸೆಟ್ ಮಾಡಿದ ಪೇಪರ್ನ ಹಂಚ್ಕೊಳ್ಳಿಕ್ ಶುರು ಮಾಡ್ಬಿಟ್ರು. ಹೀಗಾಗಿ ಸೋರಿಕೆ ಮತ್ತು ಇತರ ಅಕ್ರಮ ವ್ಯವಹಾರಗಳಿಗೆ ಒಂದು ರಹದಾರಿನ ಸೃಷ್ಟಿ ಮಾಡ್ಬಿಟ್ಟಿದ್ರು. ಅದನ್ನು ಪತ್ತೆ ಮಾಡಿದ ಕೇಂದ್ರ ಸರ್ಕಾರ ಈ ಬಾರಿ ಮರುಪರೀಕ್ಷೆ ಮೊದಲು ನಡೆದ ಮೇ 3ನೇ ತಾರೀಕು ನಡೆದ ಪರೀಕ್ಷೆಯನ್ನು ರದ್ದುಗೊಳಿಸ್ಬಿಟ್ಟು ಮತ್ತೆ ಮೇ 21ಕ್ಕೆ ಮರುಪರೀಕ್ಷೆ ನಡೆಸಲೇಬೇಕಾಗಿ ಬಂತು. ಆಗ್ಲೂ ಕೂಡ ಇದೇ ಲಾಬಿಗಳು, ಇವೇ ಮ್ಯಾಫಿಯಾ, ಪ್ರೈವೇಟ್ ಕಾಲೇಜ್ ಮತ್ತು ಕೋಚಿಂಗ್ ಕಂಪನಿಗಳ ಮ್ಯಾಫಿಯಾ ಒಂದು ದೊಡ್ಡ ಹುಯಿಲೆ ಬಿಟ್ರು. ಅಯ್ಯೋ, ಎಷ್ಟು ಜನ ಹುಡುಗರು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು, ಅದಾಯ್ತು ಇದಾಯ್ತು ಅಂತ. ಹೌದು, ಕೆಲವು ವಿಷಾದನೀಯ ದುರಂತಗಳು ನಡೆದಿರಬಹುದು. ಆದ್ರೆ ಈ ಅಕ್ರಮ ವ್ಯವಸ್ಥೆಯ ಪಾಲುದಾರರು ಎಲ್ಲರೂ ಕೂಡ ಬಹುಪಾಲು ಇದರಲ್ಲಿ ಕ್ರಿಮಿನಲ್ ಅಪರಾಧ ಎಸಗಿದವರೆಲ್ಲ ಶಿಕ್ಷಣ ವ್ಯವಸ್ಥೆಗೆ ಸೇರಿದವರೇ ಆಗಿದ್ರು. ಅವರೆಲ್ಲ ಸಾಕಷ್ಟು ಅನುಭವವುಳ್ಳ ಅಧ್ಯಾಪಕರಾಗಿದ್ರು. ಅದರಲ್ಲಿ ಮಹಿಳಾ ಅಧ್ಯಾಪಕರಿದ್ರು, ಪುರುಷರು ಇದ್ರು. ಇದರ ಕಿಂಗ್ ಪಿನ್ ಕೂಡ ಪುಣೆ ಮೂಲದ ಒಬ್ಬ ಕೆಮಿಸ್ಟ್ರಿ ಪ್ರಾಧ್ಯಾಪಕರಂತೆ. ಅವ್ರು ಬಹಳ ಜನಪ್ರಿಯವಾದ ಒಂದು ಟ್ಯುಟೋರಿಯಲ್ ನಡೆಸ್ತಾ ಇದ್ರಂತೆ, ಕೆಮಿಸ್ಟ್ರಿ ಟ್ಯುಟೋರಿಯಲ್ಸ್. ಒಬ್ರು ಫಿಸಿಕ್ಸ್ ಅಧ್ಯಾಪಕಿ, ಮತ್ತೊಬ್ರು ಬಯಾಲಜಿ ಅಧ್ಯಾಪಕಿ. ಈ ರೀತಿ ಒಂದು ಪಾತಕ ವ್ಯವಸ್ಥೆಯನ್ನ ಸೃಷ್ಟಿ ಮಾಡಿದಾಗ, ಒಂದು ಭೂಗತ ವ್ಯವಸ್ಥೆಯನ್ನೇ ಸೃಷ್ಟಿ ಮಾಡಿ ಈ ನೀಟ್ ಪರೀಕ್ಷೆ ವಿಶ್ವಾಸಾರ್ಹತೆ ಮತ್ತು ನಂಬಿಕೆಯನ್ನೇ ಧ್ವಂಸ ಮಾಡಿಡೋ ಒಂದು ತಂತ್ರಗಾರಿಕೆ ನಡೀತಾ ಇದೆ. ಇದನ್ನ ಶಿಕ್ಷಣ ತಜ್ಞರು, ನಿಜಕ್ಕೂ ಕೂಡ ಶಿಕ್ಷಣ ಪರ ಕಾಳಜಿ ಇರುವ, ವಿದ್ಯಾರ್ಥಿಗಳ ಪರ ಕಾಳಜಿ ಇರುವ ವಿದ್ವಾಂಸರೆಲ್ಲರೂ ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು. ನೀಟ್ ಪರೀಕ್ಷೆ ಅನಿವಾರ್ಯತೆ ಯಾಕೆ ಅಂತ ತಿಳ್ಕೊಂಬಿಟ್ಟು ಅದನ್ನ ಹೇಗೆ ಪಾರದರ್ಶಕವಾಗಿ ಬಿಗಿಯಾಗಿ ನಡೆಸಬೇಕು ಅನ್ನೋದಕ್ಕೆ ಸಲಹೆಗಳನ್ನು ಕೊಟ್ಟು ಅದರ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸ್ಲಿಕ್ಕೆ ಸಹಕರಿಸಬೇಕು ಹೊರತು, ಈ ರೀತಿ ಯಾರೋ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದಾಗ ವೇದಿಕೆ ಹತ್ತಿ ಅವ್ರಿಗೆ ಪ್ರಚೋದನಾತ್ಮಕ ಭಾಷಣ ಮಾಡೋದಲ್ಲ. ಒಂದ್ ಕಡೆ SIRಗೂ ವಿರೋಧ, ಅದಾದ ನಂತರ ನೀಟ್ಗೂ ವಿರೋಧ, ಎರಡು ತಪ್ಪು. SIR ಇಲ್ಲದೆ ಹೋದ್ರೆ ದೋಷಪೂರಿತ ಮತದಾರರ ಪಟ್ಟಿಗಳ ಮೂಲಕ ಆ ರಾಜ್ಯದ ಪ್ರಭಾವಿ ರಾಜಕೀಯ ಪಕ್ಷಗಳೆಲ್ಲ ಅದನ್ನ ದುರ್ಬಳಕೆ ಮಾಡ್ಕೊಳುತ್ತೆ. ಅದೇ ರೀತಿ ನೀಟ್ ಪರೀಕ್ಷೆ ರದ್ದಾಗ್ಬಿಟ್ರೆ ಮತ್ತೆ ಖಾಸಗಿ ವಿಶ್ವವಿದ್ಯಾಲಯ ಮುಲಾಜಿಗೆ ಸಿಕ್ಕಾಕೊಳ್ತಾರೆ ನಮ್ಮ ವಿದ್ಯಾರ್ಥಿಗಳು. ಅವರು ಬೀಸಿದ ಬಲೆಗೆ ಸಿಕ್ಕಾಕೊಂಡ್ಬಿಟ್ರೆ ಎಷ್ಟೇ ಮೆರಿಟ್ ಇರೋ ವಿದ್ಯಾರ್ಥಿ, ಮೆರಿಟ್ ಕಮ್ ರಿಸರ್ವೇಶನ್ ಕೋಟಾ ವಿದ್ಯಾರ್ಥಿಗಳು ಎಲ್ರಿಗೂ ತೊಂದರೆ ಆಗುತ್ತೆ. ಹೀಗಾಗಿ ನೀಟ್ ಪರೀಕ್ಷೆ ವಿಶ್ವಾಸಾರ್ಹತೆಯನ್ನು ಧ್ವಂಸ ಮಾಡೋದ್ರ ಬದಲು ಅದನ್ನ ಮತ್ತಷ್ಟು ಪಾರದರ್ಶಕವಾಗಿ ಶಿಸ್ತುಬದ್ಧವಾಗಿ ನಡೆಸೋದು ಹೇಗೆ ಅಂತ ಸಲಹೆ ಕೊಡಬೇಕು ಅಂತ ಆಗ್ರಹಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.